ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ಯಾಮಿಲಿ, ಇವತ್ತಿನ ವಿಡಿಯೋಲಿ ನಾವು ಡ್ಯಾಂಡ್ರಫ್ ಸಮಸ್ಯೆಗೆ ಒಂದೇ ವಾಶಲ್ಲಿ ಪರ್ಮನೆಂಟ್ ಪರಿಹಾರ ನೋಡೋಣ. ನೀವು ಇದನ್ನು ಒಂದು ಸತಿ ಹಚ್ಕೊಂಡು ತಲೆ ಸ್ನಾನ ಮಾಡಿ ಫ್ಯಾಮಿಲಿ, ಕಂಪ್ಲೀಟಾಗಿ ನಿಮ್ಮ ಸ್ಕ್ಯಾಲ್ಪ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇದು ಒಂದು ಸತಿ ಹೋಗಿದ್ದು ಮತ್ತೆ ಬರಲ್ಲ ಅಂಥ ಮ್ಯಾಜಿಕ್ ಆಯಿಲ್ನ ನಾನಿವತ್ತು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಆಯಿಲ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ಸ್ನ ಭಯ ಇಲ್ಲ. ನಿಮ್ಮ ಸ್ಕ್ಯಾಲ್ ಬಂದ್ಬಿಟ್ಟು ಫುಲ್ ಕ್ಲಿಯರ್ ಆಗುತ್ತೆ ಫ್ಯಾಮಿಲಿ. ಇನ್ನು ತಡ ಮಾಡ್ತಿಲ್ಲೇ ಅದು ಏನು ಅಂತ ನೋಡೋಣ. ಇದು ಎರಡೇ ಇಂಗ್ರೀಡಿಯೆಂಟಿಂದ ಮಾಡೋದು. ಫಸ್ಟು ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮಸ್ಟರ್ಡ್ ಆಯಿಲ್. ಆಮೇಲೆ ಸಾಸಿವೆ ಎಣ್ಣೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಫಾರ್ಮೇಷನ್ ಅದು ಫುಲ್ ಕ್ಲಿಯರ್ ಮಾಡಿಬಿಡುತ್ತೆ. ನಿಮ್ದು ಏನೇ ಸ್ಕ್ಯಾಲ್ಪಲ್ಲಿ ಒಂಚೂರು ಫಾರ್ಮೇಷನ್ ಆಗೋದನ್ನು ಈ ಮಸ್ಟರ್ಡ್ ಆಯಿಲ್ ತೆಗೆದಾಕತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮಸ್ಟರ್ಡ್ ಆಯಿಲ್ನ ಫಸ್ಟು ತೊಗೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಂತಲೇ ಏನಿಲ್ಲ ಫ್ಯಾಮಿಲಿ, ನಿಮ್ಮ ಕೂದಲಿನ ಅಳತೆ ತಕ್ಕಂತೆ ನೀವು ಈ ಎಣ್ಣೆನ ರೆಡಿ ಮಾಡ್ಕೋಬೋದು. ಆದರೆ ನೀವು ರೆಡಿ ಮಾಡಿಕೊಂಡು ಇದನ್ನು ತಕ್ಷಣ ಯೂಸ್ ಮಾಡಬೇಕಾಗತ್ತೆ. ಇದನ್ನು ತುಂಬ ದಿನ ಇಟ್ಬಿಟ್ಟು ನಾವು ಹಾಗೆ ಯೂಸ್ ಮಾಡಿಕೊಂಡ್ರೆ ಅದ್ರ ಎಫೆಕ್ಟ್ ಇರಲ್ಲ. ನೀವು ಇದನ್ನು ಮಾಡಿ ತಕ್ಷಣ ಅಷ್ಟನ್ನು ಹಚ್ಕೊಂಡು ಬಿಡಬೇಕಾಗತ್ತೆ. 2 ಟೀ ಸ್ಪೂನ್ ನಾನು ಈಗ ಮಸ್ಟರ್ಡ್ ಆಯಿಲ್ ತೊಗೊಂಡಾದಮೇಲೆ ಇದಕ್ಕೆ ಸೆಕೆಂಡ್ ಇಂಗ್ರೀಡಿಯೆಂಟ್ ಹಾಕೊಳ್ಳೋಣ. ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಿಂಬೆಹಣ್ಣು. ನಿಮ್ಮದು ಚಿಕ್ಕ ನಿಂಬೆಹಣ್ಣು ಆದರೆ ಅರ್ಧ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ದೊಡ್ಡದು ಗಜ್ಜಿ ನಿಂಬೆ ಆದರೆ 1/4 ಪೀಸ್ ಸಾಕು. ಇದನ್ನು ಇದಕ್ಕೆ ಸ್ಕ್ವೀಸ್ ಮಾಡಬೇಕು. ಈ ಸಾಸಿವೆ ಎಣ್ಣೆ ಮತ್ತು ನಿಂಬೆಹಣ್ಣು ನಿಂಬೆ ರಸ ಕಾಂಬಿನೇಷನ್ ಆಗಲ್ಲ, ಆದರೆ ನೀವು ಕೈಲಿ ಅಥವಾ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಂಬಿನೇಷನ್ ಆಗುತ್ತೆ. ನಮಗೆ ಗೊತ್ತು ನಿಂಬೆಹಣ್ಣಿನ ರಸದಲ್ಲೂ ಕೂಡ ಡ್ಯಾಂಡ್ರಫ್ನ ಅದು ಅಸಿಡಿಕ್ ಅಂಶ ಇರೋದ್ರಿಂದ ಡ್ಯಾಂಡ್ರಫ್ನ ಅದು ತೆಗೆದು ಹಾಕೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಬಟ್ ಇವೆರಡು ಕಾಂಬಿನೇಷನ್ ಅಂತೂ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ಫ್ಯಾಮಿಲಿ. ಅದಕ್ಕೆ ನಾನು ಹೇಳ್ತಿರೋದು ಇದು ಮ್ಯಾಜಿಕ್ ಆಯಿಲ್ ಅಂತ. ನೋಡಿ, ಈ ಥರ ಚೆನ್ನಾಗಿ ರಬ್ ಮಾಡಿ ಮಿಕ್ಸ್ ಮಾಡಿದ್ರೆ ಫಸ್ಟು ಒಂದು ಬಬಲ್ ಫಾರ್ಮೇಷನ್ ಆಗುತ್ತೆ. ಬಬಲ್ ಫಾರ್ಮೇಷನ್ ಆದಮೇಲೆ ಈ ಸಾಸಿವೆ ಎಣ್ಣೆ ಕಲರು ಒಂಥರ ಈ ಥರ ಆಗುತ್ತೆ, ಒಂಥರ ಈ ಜೇನುತುಪ್ಪ ಥರ ಆಗೋಗುತ್ತೆ. ಇದು ಟೆಕ್ಸ್ಚರಲ್ಲೂ ಅಷ್ಟೇ, ಕಲರಲ್ಲೂ ಅಷ್ಟೇ. ಇದನ್ನು ಬುಡದಿಂದ ನೀವು ಹಚ್ಚಿ, ಅಕಸ್ಮಾತ್ ನಿಮಗೆ ಡ್ಯಾಂಡ್ರಫ್ ಜಾಸ್ತಿ ಇದೆ ಅಂದರೆ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡೋಕ್ಕೆ ನಿಮ್ಮ ಉಗುರುಗಳನ್ನ ಉಪಯೋಗಿಸ್ಕೋಬೇಡಿ. ಜಸ್ಟ್ ನಿಮ್ಮ ಬೆರಳಿನ ತುದಿ ಚರ್ಮದಿಂದನೇ ಚೆನ್ನಾಗಿ ಮಸಾಜ್ ಮಾಡಿ. ಇದನ್ನು 3 ಅವರ್ ಮೇಲೆ ಇಟ್ಕೋಬಾರ್ದು ಫ್ಯಾಮಿಲಿ. 3 ಅವರ್ ಹಾಕ್ಬಿಟ್ಟು ಇದನ್ನು ಹಚ್ಚಿ 3 ಗಂಟೆ ಆದಮೇಲೆ ಚೆನ್ನಾಗಿ ತಲೆ ಸ್ನಾನ ಮಾಡಿ. ಈ ಸಾಸಿವೆ ಎಣ್ಣೆ ಸ್ವಲ್ಪ ಕೂದಲಿಂದ ಹೋಗೋದು ಕಷ್ಟ ಆಗುತ್ತೆ. ಒಂದು 2-3 ಸತಿ ಶ್ಯಾಂಪು ಹಾಕ್ಕೊಂಡ್ರೆ ಹೋಗುತ್ತೆ, ಇಲ್ಲಾಂದರೆ ನೀವು ಸೀಗೆಕಾಯಿನೇ ಯೂಸ್ ಮಾಡ್ಬೋದು. ಇದಂತೂ ನಾನು ನಿಜ ಹೇಳ್ತೀನಿ, ನಿಮಗೆ ಖುಷಿ ಆಗುತ್ತೆ. ಅದು ಒಂದು ಸತಿ ಹೋಗಿದ್ದು ಬರೋದೇ ಇಲ್ಲ. ಎಷ್ಟೋ ಜನ 7 ವರ್ಷದಿಂದ ಅನುಭವಿಸ್ತಿದ್ದವ್ರಿಗೆಲ್ಲನೂ ಈ ಆಯಿಲಿಂದ ಕಂಪ್ಲೀಟಾಗಿ ಡ್ಯಾಂಡ್ರಫ್ ಹೋಗ್ಬಿಟ್ಟಿದೆ. ಹಾಗೆ ನೀವು ಟ್ರೈ ಮಾಡಿ. ಆ್ಯಂಡ್ ಈ ಒಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಫ್ಯಾಮಿಲಿ, ನಿಮಗೆ ಇದು ವರ್ಕ್ ಆಗ್ತಿದೆ ಅನ್ನೋ ಪಾಸಿಟಿವ್ ಕಮೆಂಟ್ಸ್ನ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಈ ಕೂಡಲೇ ಆಗಿ. ಕಿಚನ್ ಟಿಪ್ಸ್ ನೋಡೋದಕ್ಕೆ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಇನ್ನೊಂದು ಚಾನಲ್ಲು ಪ್ರಶಾಂತ್ ಸ್ಪನ್ ಚಾನಲಲ್ಲಿ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋಸ್ ಇದೆ ಫ್ಯಾಮಿಲಿ, ಅದನ್ನು ನೋಡೋದಕ್ಕೆ ರೈಟ್ ಸೈಡ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿ ಖುಷಿಯಾಗಿರಿ, ನಗ್ನಗ್ತಾ ಇರಿ.